ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಭರತ್ ಶೆಟ್ಟಿ ಅವರು ಬಿಜೆಪಿಯಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೆ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ, ನಿಮಗೊಂದು ಗ್ರೇಸ್ಫುಲ್ ಎಕ್ಸಿಟ್ ಕೂಡ ಕೊಡುವುದಿಲ್ಲ ಅಂತ ಹೈಕಮಾಂಡ್ ತೀರ್ಮಾನಿಸಿದಂತೆ ಅನ್ನಿಸ್ತಾ ಇದೆ. ಅಂದರೆ ಇಂಥದ್ದಾಗಿದೆ, ನಿಮ್ಮಿಂದ ರಾಜೀನಾಮೆ ಕೊಡಿ ಅಂದಿದ್ರೆ ರಾಜೀನಾಮೆ ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ನಿಮ್ಮನ್ನು ವಜಾ ಮಾಡಲಾಗಿದೆ ಅಂತ ರಾಜಣ್ಣ ಅವರಿಗೆ ಹೇಳುವಂಥದ್ದು. ನನ್ನ ಸೀಮಿತ ರಾಜಕೀಯ ನಾಲೆಜ್ನಲ್ಲಿ ಇತ್ತೀಚೆಗೆ ಸಂಪುಟದಿಂದ ವಜಾ ಮಾಡಿದಂಥ ಘಟನೆಗಳು ಯಾವುದೂ ನಂಗೆ ನೆನಪಿಗೆ ಬರ್ತಿಲ್ಲ. ಕರ್ನಾಟಕದಲ್ಲಂತೂ ಆಗಿದೆಯೋ ಇಲ್ಲೋ, ನೀವೇ ಹೇಳಬೇಕು. ಅದಿತ್ತೀಗ ಮಲ್ಟಿ ಪಾರ್ಟಿಗಳಿದ್ದಾಗ ಒಂದು ಪಾರ್ಟಿ ಬಿಟ್ಟು ಹೋದಾಗ ಘಟನೆಗಳು ನಡೆದಿವೆ. ಮಹಾರಾಷ್ಟ್ರದಲ್ಲೂ ಏಕನಾಥ್ ಶಿಂದೆ ಬಿಟ್ಟು ಹೋದಾಗ ಉದ್ಧವ್ ಠಾಕ್ರೆ ಆ ರೀತಿಯ ವಜಾ ಸನ್ನಿವೇಶನೇ ಬೇರೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ಇಂಟ್ರಾ ಪಾರ್ಟಿ ಆಕ್ಟಿವಿಟೀಸ್ಗೋಸ್ಕರ ವಜಾಗೊಳಿಸಿ ಅಂತಕ್ಕಂಥ ಘಟನೆ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಪರೂಪ. ಮೊದಲೆಲ್ಲ ನಡೆದಿವೆ, ಘಟನೆಗಳು ನಡೆದಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಮಾನದಂಡ ನಿಶ್ಚಿತವಾಗಿರುತ್ತೆ. ಅದು BJP ಇರಲಿ, ಅದು ಕಾಂಗ್ರೆಸ್ ಇರಲಿ. ನೀವು ಎಲ್ಲಿಯವರೆಗೆ ಬಣಗಳ ರಾಜಕಾರಣದ ಸಂದರ್ಭದಲ್ಲಿ ಮಾತನಾಡ್ತಾ ಹೋಗ್ತೀರಿ, ಅಲ್ಲಿವರೆಗೆ ನಿಮಗೊಂದು ರೀತಿಯ ಕ್ಷಮಾದಾನ ಇರುತ್ತೆ. ಅಲ್ಲಿವರೆಗೆ ಹೈಕಮಾಂಡ್ ಕೂಡ ಸಹಿಸ್ಕೊಳ್ಳುತ್ತೆ, ಇಲ್ಲಪ್ಪ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಈ ಪ್ರೊಸೆಸ್ಗಳು ಸಹಜ ಅಂತಕ್ಕಂಥದ್ದು. ಆದರೆ ಯಾವಾಗ ನೀವು ಟಾಪ್ ಬಾಸ್ಗಳ ಕ್ಯಾಂಪೇನ್ಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗ್ತೀರಿ, ಆಗ ರಾಷ್ಟ್ರೀಯ ಪಕ್ಷಗಳು, ಯಾಕಂದರೆ ನೋಡಿ, ರಾಷ್ಟ್ರೀಯ ಈಗ ನಾವು ಹೈಕಮಾಂಡ್ ಅಂತ ದಿನವೂ ಬೆಳಗ್ಗೆ ಹೇಳ್ತೀವಿ. ಏನದು ಹೈಕಮಾಂಡ್ ಅಂದರೆ ಒಂದು ಕ್ಷಣ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಾವು ಕ್ರಮ ತೆಗೆದುಕೊಳ್ಳುವ ಅಥಾರಿಟಿ ನಮ್ಮ ಬಳಿ ಇದೆ ಅಂತಕ್ಕಂಥದ್ದನ್ನು ಆಗಾಗ ತೋರಿಸಿದಾಗ ಮಾತ್ರ ಅದು ಹೈಕಮಾಂಡ್. ನಾನು ಇದನ್ನು ನೆಗೆಟಿವ್ ಸೆನ್ಸಲ್ಲಿ ಹೇಳ್ತಾ ಇಲ್ಲ ಅಜಿತ್. ಒಂದು ಪೊಲಿಟಿಕಲ್ ಪಾರ್ಟಿಯ ಡಿಸಿಪ್ಲಿನ್ ದೃಷ್ಟಿಯಿಂದ ಇದು ಅವಶ್ಯ ಕೂಡ ಇರುತ್ತೆ. ಇವತ್ತು ಯಾರೋ BJP ನಾಯಕರು ಹೇಳ್ತಾ ಇದ್ರು, ಅಂದರೆ ಅವ್ರು ಸತ್ಯ ಹೇಳಿದಾರಲ್ಲ, BJPಯ ಲೈನ್ ಆಫ್ ಪಾಯಿಂಟ್ ಆಫ್ ಆರ್ಗ್ಯುಮೆಂಟನ್ನು ಹೇಳಲಿಕ್ಕೆ ಅಲ್ಲಿ ಸಚಿವ ಸಂಪುಟದಲ್ಲಿ ಅಧಿಕಾರ ಅನುಭವಿಸ್ತಕ್ಕಂಥ ಮಂತ್ರಿಗಳು ಯಾಕೆ ಬೇಕು? ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ವಿಫ್ಟ್ ಆ್ಯಕ್ಷನನ್ನು ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾನು ನೋಡಿರಲಿಲ್ಲ. ಆದರೆ ನೀವು ಪ್ಯಾರಲನ್ನು ಎಳೆಯೋದಾದರೆ ನೋಡಿ, ನಾನಂದರೆ ಇವತ್ತು ಬರೀ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಚರ್ಚೆ ಅದೊಂದು ಬೇರೆ ಭಾಗ. ಆದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಾಗುತ್ತೆ, ಯತ್ನಾಳ್ರ ಪ್ರಕರಣವನ್ನು ತೆಗೆದುಕೊಳ್ಳಿ. ಯತ್ನಾಳ್ರು ಯಾವಾಗಿನವರೆಗೆ ಯಡಿಯೂರಪ್ಪನವರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು, ಅಲ್ಲಿಯವರೆಗೆ ಹೈಕಮಾಂಡ್ ಕೂಡ ಸಹಿಸಿಕೊಂಡಿತ್ತು. ಆದರೆ ಭಾಷೆಯ ಬಳಕೆ ಬಗ್ಗೆ, ಉಸ್ತುವಾರಿಗಳ ಬಗ್ಗೆ ಯಾವಾಗ ಮತ್ತೆ ಕ್ರಾಸಿಂಗ್ ದ ಲೈನ್ ಆದಾಗ ಹೈಕಮಾಂಡ್ಗೂ ಕೂಡ ಬೇರೆ ದಾರಿ ಇರಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ನನಗನ್ಸುತ್ತೆ, ಅರೆ ನೀವು ರಾಹುಲ್ ಗಾಂಧಿ ನೋಡ್ರಿ, ಒಬ್ಬ ಪತ್ರಕರ್ತನಾಗಿ ನಾನು ರಾಹುಲ್ ಗಾಂಧಿಯವರ ಅಭಿಯಾನವನ್ನು, ಪ್ರಚಾರವನ್ನು ಟೀಕಿಸೋದು ಬೇರೆ. ಐ ಆಮ್ ಎನ್ ಇಂಡಿಪೆಂಡೆಂಟ್ ಪರ್ಸನ್, ಐ ಕ್ಯಾನ್ ಕಮೆಂಟ್ ಆನ್ ಇಟ್. ಬಟ್ ನೀವು ಅದೇ ಪಾರ್ಟಿಯಲ್ಲಿದ್ದು, ಅದೇ ಪಾರ್ಟಿಯ ಪ್ರಭುತ್ವದಲ್ಲಿ ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ, ಇಲ್ಲ ನಾನು ಮನ ಬಂದಂತೆ ಮಾತಾಡ್ತೀನಿ ಅಂತಂದಾಗ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಬೇರೆ ದಾರಿ ಇರಲಿಲ್ಲ. ಬಟ್ ಇದರಲ್ಲಿ ಐರನಿ ಏನು, ವಿಪರ್ಯಾಸ ಏನು ಅಂತ ನೋಡಿದರೆ, KN ರಾಜಣ್ಣ ಕಳೆದ 1 ವರ್ಷದಿಂದ ಪದೇ ಅವರು ವಕ್ತಾರರ ರೀತಿ ಮಾತಾಡ್ತಾ ಇದ್ರು. ಯಾರದು? ಸಿದ್ದರಾಮಯ್ಯನವರು ವಕ್ತಾರ. ಸತೀಶ್ ಜಾರಕಿಹೊಳಿ ಅವರು ಒಬ್ಬ ವಕ್ತಾರರಾಗಿ ಅವರು ಮಾತನಾಡ್ತಾ ಇದ್ರು. ಏನು ಡಿಫೆಂಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು? ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ 5 ವರ್ಷದಿಂದ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, DK ಶಿವಕುಮಾರನ್ನು ಕೂರಿಸಬಾರ್ದು, ಆ ಲೈನ್ ಮೇಲೆ ಅವ್ರು ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತಿನ ರಾಜಕೀಯ ವಿಪರ್ಯಾಸ ನೋಡಿ, ಅವರದೇ ಪೊಲಿಟಿಕಲ್ ಗಾಡ್ ಫಾದರ್ ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಹೇಳ್ತು, ಪತ್ರವನ್ನು ಬರೀರಿ ರಾಜ್ಯಪಾಲರಿಗೆ, ರಾಜೀನಾಮೆ ವಿಲ್ ಬಿ ಎ ಸಾಫ್ಟ್ ಆ್ಯಕ್ಷನ್. ನೀವು ರಾಜೀನಾಮೆ ಕೊಡಿ ಅನ್ನೋದು ಒಂದು ಸಾಫ್ಟ್ ಆ್ಯಕ್ಷನ್ ಅಲ್ಲ, ಹೌದು, ಹಾರ್ಡ್ ಆ್ಯಕ್ಷನ್ ಅಂತ ಅನ್ನಿಸ್ಬೇಕಾದ್ರೆ ನೀವು ರಾಜ್ಯಪಾಲರಿಗೆ ಪತ್ರ ಬರೀರಿ, ರಿಮೂವಲ್ ಅಂತಕ್ಕಂಥ ಪದವನ್ನು ನೀವು ಬಳಸಬೇಕು ಅಂತಕ್ಕಂಥದ್ದನ್ನು. ಕೈ ಬಿಡಿ ಅಲ್ಲ, ರಿಮೂವಲ್, ಡ್ರಾಪ್ ಹಿಮ್ ಅಲ್ಲ, ರಿಮೂವಲ್ ಮಾಡಿ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ಬರೆದು, KC ವೇಣುಗೋಪಾಲ್ ಇವತ್ತು ಬೆಳಗ್ಗೆ ನನಗೆ ಬಂದಿರತಕ್ಕಂಥ ದಿಲ್ಲಿಯ ಮಾಹಿತಿಗಳ ಪ್ರಕಾರ KC ವೇಣುಗೋಪಾಲ್ ಫೋನ್ ಮಾಡಿ, ನೀವು ರಾಜ್ಯಪಾಲರಿಗೆ ಪತ್ರವನ್ನು ಬರೀರಿ, ಆ ಪತ್ರವನ್ನು ನಮ್ಗೆ ಕಳಿಸ್ಕೊಡಿ. ಸಿದ್ದರಾಮಯ್ಯನವರು ಅವ್ರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ, ರಾಹುಲ್ ಗಾಂಧಿ ಮೇಲೆಯೇ ಟೀಕೆ ಟಿಪ್ಪಣಿಗಳನ್ನು ಮಾಡೋದಾದರೆ ಅದರಲ್ಲೇನು ಪಾಯಿಂಟ್ ಆಫ್ ನೋ ರಿಟರ್ನ್ ಅನ್ನೋದು ಸ್ಪಷ್ಟ. ಹೀಗಾಗಿ ನೀವು ಕ್ರಮವನ್ನು ಬರೀ ಇದೊಂದೇ ಕಾರಣ ಇರಲಿಕ್ಕಿಲ್ಲ, ಅನೇಕ ಬೇರೆ ಅವರು ಮಾತನಾಡಿದ ಕಾರಣಗಳು ಕೂಡ ಇವೆ. ಆದರೆ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಕೂಡ ಬೇರೆ ದಾರಿ ಇರಲಿಲ್ಲ ಅಂತ ಅನ್ಸುತ್ತೆ. ಈಗ ನೀವು BJPಯಲ್ಲಿ ನರೇಂದ್ರ ಮೋದಿ ಮತ್ತು RSSನ ಮುಖ್ಯಸ್ಥರನ್ನು ಟೀಕಿಸಿ BJPಯಲ್ಲಿ ನೀವು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಇದ್ರಲ್ವ, ನಿಧಾನವಾಗಿ ಫೇಡ್ ಔಟ್ ಆದರು. ಅದೇ ರೀತಿ KN ರಾಜಣ್ಣ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಡಿಫೆಂಡ್ ಮಾಡ್ತಾ
ತಮ್ಮ ವಾಚಾಳಿತನದಿಂದ, ನಾನು ಈ ಶಬ್ದವನ್ನು ಭಾಳ ಜವಾಬ್ದಾರಿಯುತೆಯಿಂದ ಬಳಸ್ತಾ ಇದ್ದೀನಿ, ತನ್ನ ವಾಚಾಳಿತನದಿಂದ ಪೊಲಿಟಿಕಲ್ ಹಿಟ್ ವಿಕೆಟ್ ಆದರು ಅಂತ ಅನ್ಸುತ್ತೆ ನನಗೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.